ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಸಿಂಪಲ್ ಆಗಿ ಒಂದು ಕನ್ನಡ ಯೂಟ್ಯೂಬ್ ಚಾನೆಲ್. ನಾನು ನವ್ಯ. ಸೊ ಇವತ್ತಿನ ವಿಡಿಯೋದಲ್ಲಿ ನಾನೊಂದು ವೆರಿ ಯೂಸ್ಫುಲ್ ಟಿಪ್ ಅಂತಾನೆ ಹೇಳ್ಬೋದು. ಆ್ಯಂಡ್ ಮನೇಲೇ ನಾವು ಹೇಗೆ ರೋಸ್ ವಾಟರ್ ಮಾಡೋದು ಅನ್ನೋದು ಈ ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ. ರೋಸ್ ವಾಟರ್ ನಮ್ಮ ಸ್ಕಿನ್ನನ್ನು ತುಂಬಾ ಸಾಫ್ಟ್ ಮಾಡುತ್ತೆ ಆ್ಯಂಡ್ ಗ್ಲೋಯಿಂಗ್ ಮಾಡುತ್ತೆ. ಸೊ ನಾವು ಕೆಮಿಕಲಿಂದ ಮಾಡಿರೋ ರೋಸ್ ವಾಟರ್ ಅಥವಾ ಏನೇ ಕಾಸ್ಮೆಟಿಕ್ಸ್ನ ಮುಖಕ್ಕೆ ಹಚ್ಚೋಕ್ಕಿಂತ ನ್ಯಾಚುರಲ್ ಆಗಿ ನಾವೇ ಮಾಡ್ಕೊಂಡಿರೋ ಪ್ರಾಡಕ್ಟಿಂದ ನಮ್ಮ ಮುಖನ ಚೆನ್ನಾಗಿಟ್ಕೊಳ್ಳೋದಂದರೆ ಖುಷಿನೇ ಅಲ್ವಾ. ಸೊ ಈ ವಿಡಿಯೋದಲ್ಲಿ ರೋಸ್ ವಾಟರ್ನ ಮನೇಲೇ ಹೇಗೆ ಮಾಡೋದಂತ ಹೇಳ್ಕೊಡ್ತೀನಿ. ಆ್ಯಂಡ್ ಇದು ತುಂಬಾ ಸಿಂಪಲ್. ನೀವು 2 ನಿಮಿಷದಲ್ಲಿ ರೋಸ್ ವಾಟರ್ನ ಪ್ರಿಪೇರ್ ಮಾಡ್ಕೋಬೋದು. ಆ್ಯಂಡ್ ಇದನ್ನು ನೀವು 10 to 15 ಡೇಸ್ ಇಟ್ಕೋಬೋದು, ರೆಫ್ರಿಜರೇಟ್ ಮಾಡ್ಬೋದು. ಸೊ ಯಾವಾಗ ಬೇಕಾದರೂ ನಾವು ಮನೇಲೇ ರೋಸ್ ವಾಟರ್. ಸೊ ಪಾಸ್ಟ್ ಒಂದು 3-4 ವರ್ಷದಿಂದ ನಾನು ರೋಸ್ ವಾಟರ್ನ ತಪ್ಪದೇ ನನ್ನ ಸ್ಕಿನ್ ಕೇರ್ ರೂಟೀನಲ್ಲಿ ಇನ್ಕ್ಲೂಡ್ ಮಾಡ್ಕೊಂಡಿದ್ದೀನಿ. ಸೊ ನಂದು ತುಂಬಾ ಸೆನ್ಸಿಟಿವ್ ಸ್ಕಿನ್ ಆಗಿರೋದ್ರಿಂದ ನಾನು ಫೇಸ್ ವಾಶ್ ಮಾಡೋಕ್ಕೆ ಮುಂಚೆ ಅಥವಾ ಫೇಸ್ ವಾಶ್ ಆದಮೇಲೆ ಕೂಡ ನಾನು ಕಾಟನ್ನಿಗೆ ರೋಸ್ ವಾಟರ್ ಹಾಕಿ ವೈಪ್ ಮಾಡ್ತೀನಿ. ಆ್ಯಂಡ್ ಈಗಲೂ ಕೂಡ ನಾನು ಮುಖಕ್ಕೆ ಏನೂ ಮೇಕಪ್ ಮಾಡಿಲ್ಲ. ಸೊ ಬೆಳಗ್ಗೆ ಎದ್ದ ತಕ್ಷಣ ಕೂಡ ನಾನು ಟೋನರ್ ಆಗಿ ರೋಸ್ ವಾಟರ್ನೇ ಯೂಸ್ ಮಾಡೋದು. ಫೇಸ್ ಪ್ಯಾಕಾಗಿ ನಾನು ಏನೇ ಹಚ್ಕೊಳ್ಳೋದಾದರೂ ಅದಕ್ಕೆ ರೋಸ್ ವಾಟರ್ನ ಆ್ಯಡ್ ಮಾಡಿ ಹಚ್ಕೊತೀನಿ. ಸೊ ರೋಸ್ ವಾಟರ್ ಬೆನಿಫಿಟ್ಸ್ ತುಂಬಾ ಇದೆ. ನೀವು ರೋಸ್ ವಾಟರ್ನ ಏನೇನಕ್ಕೆ ಯೂಸ್ ಮಾಡ್ತೀರಾ ಅಂತ ಕಮೆಂಟ್ ಸೆಕ್ಷನಲ್ಲಿ ಹೇಳಿ. ಆ್ಯಂಡ್ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ. ಸೊ ರೋಸ್ ವಾಟರ್ ಮಾಡೋದಕ್ಕೆ ಮೊದಲಿಗೆ ನಮಗೆ ರೋಸಸ್ ಬೇಕು. ಸೊ ಯಾವುದೇ ಕಲರ್ ರೋಸ್ ಆದರೂ ಪರವಾಗಿಲ್ಲ. ಸೊ ನೀವು ಪೂಜೆಗೆ ಯೂಸ್ ಮಾಡಿರೋ ಅಂಥ ರೋಸ್ ಅಥವಾ 5 ರೂಪೀಸ್ಗೆಲ್ಲ ರೋಸ್ ಕಡ್ಡಿನೇ ಸಿಗುತ್ತೆ. ಸೊ ಅಂಥ ರೋಸ್ಗಳನ್ನ ನಾನು ತೊಗೊಂಡಿದ್ದೀನಿ, ನೀವು ನೋಡ್ಬೋದು. ಸೊ ಸ್ವಲ್ಪ ಡ್ರೈ ಆಗಿದ್ರೂ ಪರವಾಗಿಲ್ಲ. ಈ ರೋಸ್ಗಳನ್ನ ನಾವು ಪೆಟಲ್ಸ್ನ ನೀಟಾಗಿ ಬಿಡಿಸ್ಕೊಳ್ತೀವಿ. ರೋಸ್ ಪೆಟಲ್ಸ್ನ ಬಿಡಿಸ್ಕೊಂಡಿದ್ದೀನಿ. ಈ ರೀತಿ ನೀವು ನಾನಿಲ್ಲಿ 3 ರೋಸ್ನ ಪೆಟಲ್ಸ್ ಬಿಡಿಸ್ಕೊಂಡಿದ್ದೀನಿ. ನೀವು ಬೇಕಾದರೆ 1 ರೋಸ್ ಅಥವಾ 2 ರೋಸ್ ನಿಮಗೆ ಎಷ್ಟು ಬೇಕಾಗುತ್ತೆ ಅಷ್ಟು ರೋಸ್ ಪೆಟಲ್ಸ್ನ ಬಿಡಿಸ್ಕೊಂಡ್ರೆ ಸಾಕು. ಈಗ ಈ ಎಲ್ಲ ಬಿಡಿಸಿರುವಂಥ ರೋಸ್ ಪೆಟಲ್ನ ಮಿಕ್ಸಿ ಜಾರಿಗೆ ಹಾಕೊಳ್ಳಿ. ಮಿಕ್ಸಿಗೆ ಹಾಕಿದ್ರೆ ಇದನ್ನು ಪೇಸ್ಟ್ ಮಾಡ್ಕೊಳ್ತೀನಿ. ನಾನು ಚೂರು ನೀರನ್ನ ಆ್ಯಡ್ ಮಾಡ್ತಾ ಇದ್ದೀನಿ. ಸೊ ನಾವು ಪೇಸ್ಟ್ ಗ್ರೈಂಡ್ ಮಾಡಿದ್ದು ಈ ಕಲರಿಗೆ ಬಂದಿದೆ. ಈ ಕಲರ್ ತುಂಬ ಚೆನ್ನಾಗಿದೆ. ಈಗ ನೆಕ್ಸ್ಟ್ ಸ್ಟೆಪ್ ಸೊ ಈಗ ಒಂದು ಖಾಲಿ ಪಾತ್ರೆ ತೊಗೊಂಡಿದ್ದೀನಿ. ಅದಕ್ಕೆ ಆಲ್ಮೋಸ್ಟ್ 1 ಗ್ಲಾಸಷ್ಟು ನೀರನ್ನು ನಾನು ಹಾಕ್ತಾ ಇದ್ದೀನಿ. ಈಗ ಈ ನೀರಿಗೆ ನಾವು ರುಬ್ಕೊಂಡಿರೋ ಪೇಸ್ಟನ್ನ ಹಾಕ್ತೀವಿ. ಸೊ ನಾವು ನೀರಿಗೆ ರುಬ್ಕೊಂಡಿರೋ ರೋಸ್ ಪೇಸ್ಟನ್ನ ಹಾಕಿ ಲೋ ಫ್ಲೇಮಲ್ಲಿ 5 to 10 ಮಿನಿಟ್ಸ್ ಹೀಟ್ ಮಾಡಬೇಕು. ಸೊ ಬಾಯ್ಲ್ ಆದಾಗ ಆ ರೋಸ್ ಎಕ್ಸ್ಟ್ರಾಕ್ಟ್ ಎಲ್ಲ ನೀರಿಗೆ ಹೋಗಿರುತ್ತೆ. ನಾವು ಆಮೇಲೆ ಅದನ್ನು ಸೋಸ್ಕೊಳ್ಳೋದ್ರಿಂದ ನಮಗೆ ರೋಸ್ ವಾಟರ್ ಸಿಗುತ್ತೆ. ಸೊ ಬರೀ ರೋಸ್ ಆ್ಯಂಡ್ ವಾಟರ್ ಆಗಿರೋದ್ರಿಂದ ಇದನ್ನು ನಾವು ತುಂಬ ದಿನ ಪ್ರಿಸರ್ವ್ ಮಾಡ್ಬೋದು. ಆ್ಯಂಡ್ ಯಾವುದೇ ರೀತಿ ಕೆಮಿಕಲ್ಸ್ ಹಾಕಿರೋದಿಲ್ಲ. ನಮ್ಮ ಸ್ಕಿನ್ ತುಂಬಾ ಫ್ರೆಶ್ ಆಗಿರುತ್ತೆ. ರೋಸ್ ವಾಟರ್ನ ದಿನ ರಾತ್ರಿ ನಾವು ಹೊರಗೆ ಹೋಗಿ ಬಂದ ತಕ್ಷಣ ಅಥವಾ ಮಲಗೋದಕ್ಕಿಂತ ಮುಂಚೆ ಈ ರೋಸ್ ವಾಟರ್ನ ಸ್ಪ್ರೇ ಬಾಟ್ಲಲ್ಲಿ ಮುಖಕ್ಕೆ ಸ್ಪ್ರೇ ಮಾಡ್ಕೊಳ್ಳೋದ್ರಿಂದ ನಮ್ಮ ಸ್ಕಿನ್ ತುಂಬ ಫ್ರೆಶ್ ಫೀಲ್ ಆಗುತ್ತೆ. ಒಂದು ಪಿಂಕ್ ಸಾಫ್ಟ್ ಗ್ಲೋ ಕೂಡ ಬರುತ್ತೆ. ನೀವು ಈಗ ನಾವು ರುಬ್ಕೊಂಡಿರೋ ಪೇಸ್ಟ್ನ ಕೂಡ ಮುಖಕ್ಕೆ ಹಚ್ಕೋಬೋದು. ರೋಸ್ ಫೇಸ್ ಪ್ಯಾಕ್ ಆಗಿ ಅದರಿಂದ ಕೂಡ ಸ್ಕಿನ್ ತುಂಬಾ ಸಾಫ್ಟ್ ಆಗುತ್ತೆ. ರೋಸ್ ವಾಟರ್ ಹೀಟ್ ಆಗಿದ್ದು ಇದನ್ನು ಸ್ಟ್ರೀಮ್ ಮಾಡಿದಾಗ ಈ ಥರ ಪಾರ್ಟಿಕಲ್ಸ್ ಸಿಗುತ್ತೆ. ಸ್ಟ್ರೈನ್ ಮಾಡಿರೋ ರೋಸ್ ವಾಟರ್. ಸೊ ಈ ರೀತಿ ನೀವು ಸ್ಟ್ರೈನ್ ಮಾಡ್ಕೊಳ್ಳಿ. ಸೊ ನಾವೇ ಮನೇಲಿ ಮಾಡಿರೋ ರೋಸ್ ವಾಟರ್ ರಾತ್ರಿ ಮಲ್ಗೋಕ್ಕೆ ಮುಂಚೆ ಒಂದು ಕಾಟನ್ನಿಗೆ ಹಾಕ್ಕೊಂಡು ಅದರಿಂದ ಮುಖಕ್ಕೆ ಹಚ್ಕೋಬೋದು, ಅಥವಾ ಸ್ಪ್ರೇ ಬಾಟಲ್ ಆಗಿರೋದ್ರಿಂದ ಡೈರೆಕ್ಟ್ ಫೇಸಿಗೆ ಸ್ಪ್ರೇ ಮಾಡ್ಕೊಳ್ಳಿ. ಡಾರ್ಕ್ ಸರ್ಕಲ್ಸ್, ಡಾರ್ಕ್ ಸ್ಪಾಟ್ಸ್ ಏನೇ ಇದ್ರೂ ಕಮ್ಮಿ ಆಗುತ್ತೆ ಆ್ಯಂಡ್ ಮುಖದಲ್ಲಿ ತುಂಬಾ ಗ್ಲೋ ಬರುತ್ತೆ. ಸೊ ಈ ರೋಸ್ ವಾಟರ್ ನಿಮಗೆ ಇಷ್ಟ ಆಗಿದ್ದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಯೂಸ್ ಮಾಡಿದ್ಮೇಲೆ ನಿಮ್ಮ ಅಭಿಪ್ರಾಯನ ತಿಳಿಸಿ. ಆ್ಯಂಡ್ ಈ ವಿಡಿಯೋ ಇಷ್ಟ ಆಗಿ ಇದೇ ಥರ ಹೆಚ್ಚು ವೀಡಿಯೋಸ್ ಬೇಕು ಅಂದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ.